ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದಿಶಾಂತ್ ವ್ಲಾಗ್. ನಾನು ನಿಮ್ಮ ಕವಿತಾ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಫ್ಲಾಕ್ ಸೀಡ್ಸ್ ಅಂದರೆ ಅಗಸೆ ಬೀಜದ ಮಜ್ಜಿಗೆ ಹೇಗೆ ಮಾಡೋದು ಮತ್ತು ಅದರ ಉಪಯೋಗಗಳು ಏನು ಅಂತ ತಿಳ್ಕೊಳ್ಳೋಣ. ಫ್ಲಾಕ್ ಸೀಡ್ಸ್ ಇದಕ್ಕೂ ಮುಂಚೆ ಈ ವಿಡಿಯೋನ ನೀವು ಮೊದಲನೇದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಹಾಗೆ ಲೈಕ್ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ. ಫ್ಯಾಟಿ ಲಿವರ್ಗೆ ಇದು ಸಹಾಯ ಮಾಡುತ್ತೆ. ಹೇಗಪ್ಪ ಇದು ಫ್ಯಾಟಿ ಲಿವರ್ಗೆ ಸಹಾಯ ಮಾಡುತ್ತೆ ಅಂದರೆ, ಇದರಲ್ಲಿ ಫ್ಲಾಕ್ ಸೀಡ್ಸಲ್ಲಿ ಒಮೆಗಾ 3 ಇರೋದ್ರಿಂದ ಫ್ಯಾಟಿ ಆ್ಯಸಿಡ್ ಲಿವರ್ನಲ್ಲಿರೋ ಕೊಬ್ಬನ್ನ ಕಡಿಮೆ ಮಾಡೋದ್ರ ಮುಖಾಂತರ ಫ್ಯಾಟಿ ಲಿವರ್ಗೆ ಇದು ಹೆಲ್ಪ್ ಮಾಡುತ್ತೆ. ಮತ್ತು ಜೀರ್ಣಕ್ರಿಯೆಗೆ ಸುಧಾರಿಸುತ್ತೆ. ಹೇಗಪ್ಪ, ಇದರಲ್ಲಿ ಫೈಬರ್ ಕಂಟೆಂಟ್ ಹೆಚ್ಚಾಗಿರೋದ್ರಿಂದ ಡೈಜೆಷನ್ ಕ್ಲೀನಾಗಿ ಆಗುತ್ತೆ, ಜೊತೆಗೆ ಕಾನ್ಸ್ಟಿಪೇಷನ್ ಕಡಿಮೆ ಮಾಡುತ್ತೆ ಇದರಿಂದ. ಹಾಗಾಗಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕೂಡ ಕಡಿಮೆ ಆಗುತ್ತೆ. ಜೊತೆಗೆ ತೂಕ ಇಳಿಕೆಗೂ ಕೂಡ ಇದು ಸಹಾಯ ಮಾಡುತ್ತೆ. ಹೇಗೆ ಅಂದರೆ, ನಾವು ಟಿಫನ್ಗೂ ಮುಂಚೆ ಅಥವಾ ಊಟಕ್ಕೂ ಮುಂಚೆ ಅರ್ಧ ಗಂಟೆ ಮುಂಚೆ ಕುಡಿಯೋದ್ರಿಂದ ಇದು ಹೊಟ್ಟೆ ತುಂಬಿದ ಥರ ಫೀಲ್ ಆಗುತ್ತೆ. ಸೊ ಹಾಗಾಗಿ ನಮಗೆ ಹೆಚ್ಚಾಗಿ ತಿನ್ನಬೇಕು ಅಂತ ಫೀಲ್ ಆಗಲ್ಲ. ಸೊ ಹಾಗಾಗಿ ತೂಕವೂ ಕೂಡ ಕಡಿಮೆ ಆಗುತ್ತೆ. ಹಾಗೆ ಇದು ಹಾರ್ಟ್ ಪ್ರಾಬ್ಲಮ್ನು ಕೂಡ ಕಡಿಮೆ ಮಾಡುತ್ತೆ. ಇದರಲ್ಲಿ ಸಾಲ್ಯುಬಲ್ ಫೈಬರ್ ಹೆಚ್ಚಾಗಿರೋದ್ರಿಂದ ಇದು ಹೊಟ್ಟೆಯಲ್ಲಿ ಜೆಲ್ ಫಾರ್ಮೇಷನ್ ಆಗಿ ಪಿತ್ತರಸವನ್ನು ಅಂದರೆ ಬೈಲ್ ಆಸಿಡ್ಸ್ನ ಬಂಧಿಸಿಡುತ್ತೆ. ಈ ಪಿತ್ತರಸವನ್ನು ತಯಾರಿಸೋಕ್ಕೆ ಲಿವರ್ ಏನು ಮಾಡುತ್ತೆ, ರಕ್ತದಲ್ಲಿರುವ ಬ್ಯಾಡ್ ಕೊಲೆಸ್ಟ್ರಾಲ್ನ ಬಳಸುತ್ತೆ. ಇದರಿಂದ ಕೊಲೆಸ್ಟ್ರಾಲ್ ಕಡಿಮೆ ಆಗಿ ಹೃದಯದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೂ ಮೊದಲು ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ನಮಗೆ ಏನೇನು: ಫ್ಲಾಕ್ ಸೀಡ್ಸು, ಮತ್ತು 1 ಬೌಲಷ್ಟು ಮೊಸರು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದಕ್ಕೆ ಒಂದು ಡ್ರೈ ಆಗಿರೋ ಅಂಥ ಮಿಕ್ಸಿ ಜಾರ್ನ ತಗೋಬೇಕು. ಒಬ್ಬರಿಗೆ 1 ಟೇಬಲ್ ಸ್ಪೂನಷ್ಟು ಫ್ಲಾಕ್ ಸೀಡ್ಸ್ನ ಯೂಸ್ ಮಾಡಬೇಕು. ನಾನು ಇಬ್ಬರಿಗೆ ಮಾಡ್ತಾಯಿದ್ದೀನಿ ಇಲ್ಲಿ. ಸೊ ಹಾಗಾಗಿ ನಾನು 2 ಟೇಬಲ್ ಸ್ಪೂನಷ್ಟು ಫ್ಲಾಕ್ ಸೀಡ್ಸ್ನ ತೊಗೊಂಡಿದ್ದೀನಿ. ಜೊತೆಗೆ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ಈಗ ಇದನ್ನು ಹಾಗೇನೇ ಡ್ರೈ ಆಗಿನೇ ಒಂದು ಗ್ರೈಂಡ್ ಮಾಡ್ಕೋಬೇಕು. ಇದಕ್ಕೆ ಇವಾಗಲೇ ಮೊಸರನ್ನ ಆ್ಯಡ್ ಮಾಡಬಾರ್ದು, ಹಾಗೇನೇ ಫೈನ್ ಪೌಡರ್ ಆಗಿ ಮಾಡಬೇಕು ಇದನ್ನು. ಹಾಗೆ ಫ್ರೆಂಡ್ಸ್, ಗಮನದಲ್ಲಿ ಇರಲಿ, ಗಮನದಲ್ಲಿ ಪ್ರೆಗ್ನೆಂಟ್ ವುಮೆನ್ಸು ಮತ್ತು ಏನಾದರೂ ಮೆಡಿಕೇಷನಲ್ಲಿರೋರು ದಯವಿಟ್ಟು ಡಾಕ್ಟರ್ ಬಳಿ ಕನ್ಸಲ್ಟ್ ಮಾಡಿನೇ ಇದನ್ನು ಕುಡೀರಿ. ಈಗ ಇದು ಫೈನ್ ಪೌಡರ್ ಆಗಿದೆ. ಸೊ ನಾನು ಇದಕ್ಕೆ 1 ಬೌಲಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊತೀನಿ. ಗಟ್ಟಿ ಮೊಸರು, ನಿಮಗೆ ಎಷ್ಟು ಬೇಕೋ ಮೊಸರು ಅಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊಳ್ಳಿ. ಜೊತೆಗೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ಈಗ ಇದನ್ನೊಂದು ಮತ್ತೆ ಇನ್ನೊಂದು ಸರಿ ಗ್ರೈಂಡ್ ಮಾಡ್ಕೊಂಬರೋಣ. ಇವಾಗ ಇದು ಕ್ಲೀನಾಗಿ ಗ್ರೈಂಡ್ ಆಗಿದೆ, ಮಜ್ಜಿಗೆ ರೆಡಿ ಆಗಿದೆ. ಈಗ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು 2 ಕಪ್ಗೆ, ನಾನು ಇಬ್ಬರಿಗೆ ಮಾಡಿರೋದ್ರಿಂದ ಸೊ 2 ಕಪ್ಪಿಗೂ ಸರ್ವ್ ಮಾಡೋಣ. ನಂತರ ನಮಗೆ ಎಷ್ಟು ಕ್ವಾಂಟಿಟಿ ನೀರು ಬೇಕೋ ಅಷ್ಟು ಕ್ವಾಂಟಿಟಿ ನೀರನ್ನ ಆ್ಯಡ್ ಮಾಡಿಕೊಂಡು ಈಗ ಮಜ್ಜಿಗೆ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ, ನನ್ನ ಮಾಹಿತಿ ಕೂಡ ನಿಮಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮಜ್ಜಿಗೆ